ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಈಗಾಗಲೇ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಖಾತೆಗಳಿಗೆ ಇಂದಿನಿಂದಲೇ ನಿಮ್ಮ ಅಕೌಂಟ್‌ಗಳಿಗೆ 2,000 ಜಮಾ ಆಗ್ತಾ ಇದೆ. ಅದಷ್ಟೇ ಅಲ್ಲದೆ ಮತ್ತೆ 2,000 ರಿಟರ್ನ್ ಆಗಿ ಮೊತ್ತ ಜಮಾ ಆಗುವಂತದ್ದು ಈಗಾಗಲೇ ಬಹಳಷ್ಟು ಡಿಲೇ ಆಗಿದೆ. ಹೀಗಾಗಿ ಅಪ್ರೂವಲ್ ಸಿಗ್ತಕ್ಕಂತಹ ಮಹಿಳೆಯರಿಗೆ ಆಲ್ರೆಡಿ ಅಕೌಂಟ್‌ಗೆ ದುಡ್ಡು ಬರ್ತಾ ಇರುವಂತದ್ದು. ಸೊ ಹಾಗಾದ್ರೆ ಸರ್ಕಾರ ಇದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಟ್ಟಿದೆ? ನಿಮ್ಮ ಖಾತೆಗಳನ್ನ ಆಲ್ರೆಡಿ ಈಗ ಚೆಕ್ ಮಾಡ್ಕೊಳ್ಳಿ. ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ, ಇನ್ನು ಅರ್ಜಿ ಸಲ್ಲಿಸದೇ ಇದ್ದವರು ನಿಮ್ಮ ಗಮನಕ್ಕೆ ನಾನು ಒಂದೊಂದು ವಿಷಯವನ್ನ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಅರ್ಜಿ ಸಲ್ಲಿಸಬೇಕು ಹೇಗೆ, ಡಾಕ್ಯುಮೆಂಟ್ಸ್ ಏನೇನ್ ಬೇಕು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು. ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅದನ್ನ ಹೊರತುಪಡಿಸಿ ನಾವು ಎಲ್ಲಿ ಹೋಗಬೇಕು ಅನ್ನುವಂತಹ ಪ್ರಶ್ನೆಗಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ನಾನು ಪ್ರಾರಂಭದಲ್ಲಿನೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ನಡೆಸ್ತಕ್ಕಂತಹ ಹೆಡ್ ಯಾವುದು ಅಂದ್ರೆ, ಯಾವ ಇಲಾಖೆ ಅಂದ್ರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ನೀವು ಇಲ್ಲಿಯೇ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಬೆಟರು, ಮತ್ತೆ ಫ್ರೀ ಆಫ್ ಕಾಸ್ಟ್ ಫ್ರೀ ಆಗಿ ಅರ್ಜಿಯನ್ನ ಸಬ್ಮಿಟ್ ಮಾಡಿ ಕೊಡ್ತಾರೆ. ಇದಕ್ಕೋಸ್ಕರ ವೆರಿಫಿಕೇಶನ್ ಕೂಡ ರಿಯಲ್ ಆಗಿ ಸರಿಯಾಗಿ ನಡೆಯುತ್ತೆ. ಒಂದು ಸಾರಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಅಪ್ರೂವಲ್ ಸರಿಯಾಗಿ ಸಿಕ್ತಪ್ಪ ಅಂದ್ರೆ ಮುಗಿದೋಯ್ತು. ಮತ್ತೆ ರಿವೆರಿಫಿಕೇಶನ್ ಆಗುವಾಗ ನಿಮ್ಮದು ವೆರಿಫಿಕೇಶನ್ ಆಗುವಂತಹ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ಸಂಪೂರ್ಣ ನಿಮ್ಮ ವೆರಿಫಿಕೇಶನ್ ಆಗಿರತ್ತೆ. ಅದಕ್ಕಾಗಿ ಈಗ ಬಹಳ ಸ್ಟ್ರಿಕ್ಟ್ಲಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ದಾಖಲಾತಿಗಳು ಎಲ್ಲವೂ ಕೂಡ ನಾವು ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಮುಖ್ಯವಾದ ಟಾಪಿಕ್, ಈಗ ಅಪ್ರೂವಲ್ ಸಿಕ್ಕಂತಹ ಮಹಿಳೆಯರಿಗೆ ಈಗಾಗಲೇ ಜಮಾ ಪ್ರಾರಂಭವಾಗಿದ್ದು ಸುಮಾರು 14 ಜಿಲ್ಲೆಗಳಿಗೆ ಈ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ಒದಗಿಸಿಕೊಡ್ತೀನಿ. ಸೊ ಆದಷ್ಟು ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಿ, ಅರ್ಥ ಮಾಡ್ಕೊಳ್ಳಿ ವಿಷಯವನ್ನು. ಏನೇನಿದೆ, ನಾವು ಹೇಗೆ ಅರ್ಜಿ ಸಲ್ಲಿಸಬೇಕು, ಹೇಗೆ ಸಬ್ಮಿಟ್ ಮಾಡಬೇಕು, ದುಡ್ಡು ಹೇಗೆ ಪಡ್ಕೊಳ್ಬೇಕು. ಯಾಕೆ ಅಂತ ಕೇಳೋದಾದ್ರೆ, ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಎಲೆಕ್ಷನ್ ಸಮೀಪ ಬರ್ತಾ ಇದೆ. ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ, ಈಗ 2027 ಹಾಗೂ ಈಗ ಮುಗಿತಪ್ಪ ಅಂದ್ರೆ 2028ರಲ್ಲಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಎಲೆಕ್ಷನ್ ಇರುತ್ತವೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, 2027 ಹಿಡ್ಕೊಂಡೇನೆ ನಿಮಗೆ ಪ್ರತಿಯೊಂದು ಕಂತುಗಳನ್ನ ಸರಿಯಾಗಿ ಜಮಾ ಮಾಡುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ. ಆದಷ್ಟು ಎಲ್ಲ ದುಡ್ಡುಗಳನ್ನ ಕ್ಲಿಯರ್ ಆಗಿ ನಿಮ್ಮ ಅಕೌಂಟ್ಗಳಿಗೆ ಯಾವುದೇ ಕಂತುಗಳು ಪೆಂಡಿಂಗ್ ಉಳಿಯದ ಹಾಗೆ ನೋಡ್ಕೊಳ್ಳುತ್ತೆ. ಅದಕ್ಕಾಗಿ ಪ್ರತಿಯೊಂದು ಕಂತುಗಳನ್ನ ಸರಿಯಾಗಿ ಜಮಾ ಮಾಡ್ತಿರತ್ತೆ. ಅದಕ್ಕೆ ನೀವು ಅಪ್ರೂವಲ್ ಪಡ್ಕೊಳ್ಳಿ, ಇಲ್ಲ ಅಂದ್ರೆ ಎಲ್ಲ ದುಡ್ಡನ್ನ ಕಳ್ಕೊಂಡ್ ಬಿಡ್ತೀರಿ ನೋಡಿ. ಸೊ ಅದಕ್ಕಾಗಿ ನಾನು ಒತ್ತಿ ಹೇಳೋದು, ಈಗ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30ನೇ ಕಂತಿನ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ. ಈ ವರ್ಷದ ಪ್ರಾರಂಭಿಕ ಕಂತು 28 ಜನವರಿ ತಿಂಗಳ ಹಣ, 29 ಫೆಬ್ರವರಿ ತಿಂಗಳ ಹಣ, 30 ಮಾರ್ಚ್ ತಿಂಗಳ ಹಣ ಇಲ್ಲಿವರೆಗೂ ಕೂಡ ಕ್ಲಿಯರ್ ಆಗಿದೆ, ನಿಮ್ಮ ಗಮನದಲ್ಲಿದೆ. ಇನ್ನು ಬರಬೇಕಾಗಿರ್ತಕ್ಕಂತಹ ಕಂತು 31 ಏಪ್ರಿಲ್ ತಿಂಗಳ ಹಣ, 32 ಮೇ ತಿಂಗಳ ಹಣ, 33 ಜೂನ್ ತಿಂಗಳ ಹಣ. ಯಾಕಂದ್ರೆ ಜೂನ್ ಕೂಡ ಮುಗೀತು, ಹೀಗಾಗಿ ಈ 3 ತಿಂಗಳ ಹಣ ಬರಬೇಕು. ಅದರಲ್ಲಿ ಮುಖ್ಯವಾಗಿ 31 ಏಪ್ರಿಲ್ ಮತ್ತು 32 ಮೇ ಈ 2 ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಸುಮಾರು 4,000 ಅಮೌಂಟ್ ಅನ್ನ 2,200ದಂತೆ ಡಿವೈಡ್ ಮಾಡಿ ನಿಮ್ಮ ಅಕೌಂಟ್ ಗಳಿಗೆ ಜಮಾ ಮಾಡುವಂತದ್ದು. ಒಟ್ಟಿಗೆ ಅಂತೂ ಬರೋದಿಲ್ಲ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ರೀತಿ ಪ್ರೊಸೆಸರ್ ಇಲ್ಲ. 2,000 ಬಂದ ಮೇಲೆ ಕೆಲವೊಂದಿಷ್ಟು ದಿನ ಆದ ಮೇಲೆ ಮತ್ತೆ 2,000 ಬರುವಂತದ್ದು. ಸೊ ಹಾಗಾಗಿ ಈಗ ಮೊದಲು 2,000 ನಿಮ್ಮ ಅಕೌಂಟ್ ಗಳಿಗೆ ಜಮಾ ಮಾಡಲಾಗ್ತಾ ಇದೆ, ಈ 31ನೇ ಕಂತಿನ ಹಣ. ಸೊ ಹಾಗಾದ್ರೆ ನೀವು ಅಪ್ರೂವಲ್ ಅನ್ನ ಪಡ್ಕೊಂಡಿದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ. 14 ಜಿಲ್ಲೆಗಳನ್ನ ತಿಳಿಸ್ತೀನಿ ನೋಡಿ. ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ, ಧಾರವಾಡ, ಯಾದಗಿರಿ, ವಿಜಯನಗರಕ್ಕೆ ಬರುತ್ತೆ, ಬೆಳಗಾವಿ, ಕೊಪ್ಪಳ, ಹಾಸನ, ಬೀದರ, ಮಂಡ್ಯ, ಅದೇ ರೀತಿಯಾಗಿ ಚಾಮರಾಜನಗರ, ರಾಮನಗರ, ಅದೇ ರೀತಿಯಾಗಿ ಹಾಸನ, ಕೊಡಗು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ. ಸೊ ನೀವು ಕೂಡ ಈ ಗೃಹಲಕ್ಷ್ಮಿಯರಾಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ ದುಡ್ಡು ಜಮಾ ಆಗತ್ತೆ ಅಂತ. ನೀವು ಅಪ್ರೂವಲ್ ಪಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ 6 ಅರ್ಜಿಯನ್ನ ಸಲ್ಲಿಸಿಲ್ಲ, ಅವ್ರ ಬಗ್ಗೆ ನಾನು ಮಾಹಿತಿಯನ್ನ ತಿಳಿಸ್ತೀನಿ ನೋಡಿ. ಬಹಳ ಇಂಪಾರ್ಟೆಂಟು, ನೀವು ಅರ್ಜಿಯನ್ನ ಸರಿಯಾಗಿ ಸಬ್ಮಿಟ್ ಮಾಡಿ, ನನ್ನ ರಿಕ್ವೆಸ್ಟ್ ಇದು. ಯಾಕಂದ್ರೆ ನೀವೇ ದುಡ್ಡು ಪಡ್ಕೊಳ್ತೀರಿ, ಇಲ್ಲ ಅಂತೀನಿಲ್ಲ, ಆದ್ರೆ ನೀವು ಮುಂದೆ ಬರ್ತಕ್ಕಂತಹ ಕಂತುಗಳನ್ನ ಕಳ್ಕೊಳ್ಬಾರ್ದು ಅಷ್ಟೇ ನಮ್ಮ ಅನಿಸಿಕೆ, ಮತ್ತೇನಿಲ್ಲ. ಸೊ ಹಾಗಾದ್ರೆ ಅರ್ಜಿಯನ್ನ ಸಲ್ಲಿಸುವಾಗ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಗಳು ನಿಮ್ಗೆ ಆಲ್ರೆಡಿ ಗೊತ್ತಿರುವಂತದ್ದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡು, ಮೊಬೈಲ್ ಸಂಖ್ಯೆ ಇವುಗಳು ಗೊತ್ತಿದ್ದಾವೆ. ಇದರ ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರ ಕೇಳುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೇನೆ ನಿಮ್ಮ ಒಂದು ವೋಟರ್ ID ಕೇಳುವಂತಹ ಸಾಧ್ಯತೆ ಇದೆ. ಇನ್ನು ಆಪ್ಷನಲ್ ಏನಪ್ಪಾ ಅಂದ್ರೆ ತೆಗೆದುಕೊಂಡು ಹೋಗಬಹುದು ಅಥವಾ ಇಲ್ಲದೆ ಇರಬಹುದು.
ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸದಸ್ಯರ ಆಧಾರ್ ಕಾರ್ಡ್ಗಳು. ಸೊ ಎಮರ್ಜೆನ್ಸಿಗೆ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಬಹುದು. ಇನ್ನು ಎರಡೆರಡು ರೇಷನ್ ಕಾರ್ಡ್ಗಳು ಹೊಂದಿದ್ರೆ ಆದ್ರೆ ವಾಸಸ್ಥಳ ಪ್ರಮಾಣ ಪತ್ರ ಒಂದೇ ಇರುತ್ತೆ. ನೀವು ಮನೆಯಲ್ಲಿ ಎಷ್ಟು ಬೇಕಾದ್ರೂ ರೇಷನ್ ಕಾರ್ಡ್ ಹೊಂದಿದ್ರು ಸಹಿತ ಅಪ್ಲಿಕೇಶನ್ ತೆಗೆದುಕೊಳ್ಳುವುದಿಲ್ಲ. ಕೇವಲ ಒಂದು ರೇಷನ್ ಕಾರ್ಡ್ಗೆ ಮಾತ್ರ ಅರ್ಜಿಯನ್ನ ಸಬ್ಮಿಟ್ ಮಾಡಬಹುದು. ಉಳಿದಂತಹ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು ಮೃತಪಟ್ಟವರ ಹೆಸರಂತರೂ ತೆಗೆದಾಕಿರ್ತಾರೆ. ಯಾಕಂದ್ರೆ ಅವ್ರು ಅರ್ಜಿ ಸಲ್ಲಿಸ್ಲಿಕ್ಕಂತರೂ ಬರ್ಲಿಕ್ಕೆ ಆಗೋದಿಲ್ಲ. ಹತ್ತತ್ರ 4 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರನ್ನ ಆಲ್ರೆಡಿ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಹಾಕಲಾಗಿದೆ. ಸೊ ನೋಡಿ, ಸರಿಯಾಗಿ ಅರ್ಜಿಯನ್ನ ಸಬ್ಮಿಟ್ ಮಾಡಿ. ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿರುವಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಿ. ಅಲ್ಲಿ ಫ್ರೀ ಆಗಿ ಕೂಡ ಅರ್ಜಿಯನ್ನ ಸಲ್ಲಿಸಿಕೊಡ್ತಾರೆ ಮತ್ತು ಸರಿಯಾಗಿ ಅರ್ಜಿಯನ್ನ ಸಲ್ಲಿಸಿಕೊಡ್ತಾರೆ. ಓಕೆ, ಸೊ ಪ್ರತಿಯೊಬ್ಬರು ಕೂಡ ಆ ಗ್ರಾಮ ಕರ್ನಾಟಕ ಗಳಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಸೊ ಬೇಕಾದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿಯೇ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಆಲ್ರೆಡಿ ಪ್ರಾರಂಭವಾಗಿದೆ. ಸೊ ಯಾರಿಗೆ ಡೌಟ್ ಇದೆ ಅರ್ಜಿ ಪ್ರಾರಂಭವಾಗಿಲ್ಲ ಅಂತ, ಖಂಡಿತವಾಗ್ಲೂ ಪ್ರಾರಂಭವಾಗಿದೆ. ಇನ್ನು ನಿಮ್ಮ ತಾಲೂಕಿನಲ್ಲಿನೇ ಆಗಿದೆ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡ್ಬೇಕಾಗತ್ತೆ. ಸೊ ಆಲ್ರೆಡಿ ನಮಗೆ ಸಿಕ್ಕಿರತಕ್ಕಂತಹ ಮಾಹಿತಿ ಪ್ರಕಾರ ಎಲ್ಲ ಕಡೆಯೂ ಕೂಡ ಸ್ಟಾರ್ಟ್ ಕೊಡ್ತಿ ಚಾಲ್ತಿ ಆಗಿದೆ ಈಗ. ಸೊ ನಮ್ಮಲ್ಲಿ ಕೂಡ ಈಗ ಸ್ಟಾರ್ಟ್ ಆಗಿದೆ. ಇಲ್ಲಿ ಕೂಡ ಅಪ್ಲಿಕೇಶನ್ ಆಲ್ರೆಡಿ ಈಗ ಕಳೆದ ಒಂದು 3-4 ದಿನದ ಹಿಂದೆನೆ ಜಮಾ ಆಗ್ಲಿಕ್ಕೆ, ಒಂದು ಸ್ಟಾರ್ಟ್ ಆಗ್ಲಿಕ್ಕೆ ಅರ್ಜಿಯನ್ನ ಪ್ರಾರಂಭ ಮಾಡಿದ್ದಾರೆ. ನೀವು ಕೂಡ ಅರ್ಜಿಯನ್ನ ಸಲ್ಲಿಸಿ ದುಡ್ಡನ್ನ ಪಡ್ಕೊಳ್ಬಹುದು. ಇನ್ನು ಏನೇ ಕ್ವಶನ್ಸ್ ಗಳು ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.